ಏನಪ್ಪ ಆ್ಯಂಬುಲೆನ್ಸ್ ಸೌಂಡ್ ಅಂದ್ಕೊಂಡ್ರಾ? ನಾನು ಹಂಗೆ ಅಂದ್ಕೊಂಡಿದ್ದೆ. ಒಂದು ರಾತ್ರಿ ಇದ್ದಕ್ಕಿದ್ದಾಗೆ ಈ ಥರ ಸೈರನ್ ಶುರುವಾಯಿತು. ಏನು ಆ್ಯಂಬುಲೆನ್ಸ್ ಇರಬೇಕು ಅಂತ ಇಗ್ನೋರ್ ಮಾಡಿಬಿಟ್ಟೆ. ಆದರೆ 10 ಸೆಕೆಂಡ್ಸ್ ಒಳಗಡೆ ನನ್ನ ಫೋನ್ಗೆ ಒಂದೇ ಸಮ ಮೆಸೇಜ್ ಬರೋಕ್ಕೆ ಶುರುವಾಯಿತು. ಈ ಥರ ಫ್ಲಡ್ ವಾಚ್ ಅಲರ್ಟ್ ಅಂತ ನಾನ್ ಸ್ಟಾಪ್. ಬ್ಯಾಲ್ಕನಿಗೆ ಹೋಗಿ ನೋಡಿದ್ರೆ ಮಳೆ ಬರ್ತಾ ಇದೆ, ಮಿಂಚು ಗುಡುಗು ಎಲ್ಲ ಇದೆ. ಆಮೇಲೆ ಮತ್ತೆ ಒಳಗಡೆ ಹೋಗ್ಬಿಟ್ಟು ಜಸ್ಟ್ ಮಳೆ ಅಲ್ವಾ ಅಂದ್ಕೊಂಡ್ರೆ ಫ್ಲ್ಯಾಡ್ ವಾರ್ನಿಂಗ್ ಎಲ್ಲ ಕಡೆ ಬರ್ತಾ ಇದೆ. ಅಮೆರಿಕಾದಲ್ಲಿ ಫ್ಲಡ್ ಅಲರ್ಟ್ಸ್ ಇಷ್ಟು ಸೀರಿಯಸ್ ಆಗಿ ತಗೋತಾರೆ ಅಂತ ಅವತ್ತೇ ಗೊತ್ತಾಗಿದ್ದು. ಮಳೆ ಕೆಲವೊಮ್ಮೆ ಭಯಾನಕ ಅನುಭವ ಕೂಡ ಆಗಬಹುದು. ಫ್ಲ್ಯಾಡ್ ವಾರ್ನಿಂಗ್ ಏನಕ್ಕೆ ಕೊಡ್ತಾರೆ? ಮೂವ್ ಟು ಹೈಯರ್ ಗ್ರೌಂಡ್ ಇಮಿಡಿಯೇಟ್ಲಿ ಅಂತ ಕೊಡ್ತಾರೆ. ಬಟ್ ನಾವು ಏನಕ್ಕೆ ಸಿಟಿಲಿರೋರಿಗೆ ಏನಕ್ಕೆ ಅಪ್ಲೈ ಆಗುತ್ತೆ ಅಂದರೆ, ಹೈವೇಲಿ ಫ್ರೀವೇಲಿ ಫಾಸ್ಟಾಗಿ ಹೋಗ್ತಾ ಇರ್ತೀವಿ, ಮಳೆಗೆ ಸ್ಕಿಡ್ ಆಗ್ಬೋದು ಅಥವಾ ಆಕ್ಸಿಡೆಂಟ್ಸ್ ಆಗ್ಬೋದು ಅಥವಾ ಮರನೇ ಬೀಳ್ಬೋದು ಅನ್ನೋ ಇಂಟೆನ್ಷನಿಂದ ಕೊಡ್ತಾರೆ ಅನಿಸುತ್ತೆ. ಈ ಮೆಸೇಜ್ ಇಗ್ನೋರ್ ಮಾಡೋ ಹಾಗೆ ಇಲ್ಲ. ಸಿಟಿ ಸೈರನ್ ಆನ್ ಆಗ್ತಿದ್ದಂಗೆ ಯಾರೂ ರೋಡಲ್ಲಿ ಇರೋ ಹಾಗಿಲ್ಲ. ಎಲ್ಲರೂ ಹೋಗಿ ಮನೆ ಸೇರ್ಕೋಬೇಕು, ಇಲ್ಲ ಅಂಗಡೀಲಿ ಎಲ್ಲಿದ್ರೂ ಅಲ್ಲಲ್ಲೇ ಇರಬೇಕು, ರೋಡ್ ಮೇಲೆ ಮಾತ್ರ ಇರೋ ಹಾಗಿಲ್ಲ. ಅವ್ರು ಅಂದ್ಕೊಂಡಿರೋ ಫೋರ್ಕಾಸ್ಟಿಗಿಂತ ಸ್ವಲ್ಪ ಏರುಪೇರಾದರೂ ಈ ಥರ ಫ್ಲಡ್ ಅಲರ್ಟ್ಸ್ ಶುರುವಾಗ್ಬಿಡುತ್ತೆ. ಅಮೆರಿಕಾದಲ್ಲಿ ಫ್ಲಡ್ ವಾರ್ನಿಂಗ್ ಸಿಸ್ಟಮ್ ತುಂಬ ಪವರ್ಫುಲ್ ಆಗಿದೆ. ಸರ್ಕಾರದಿಂದ ಡೈರೆಕ್ಟ್ ಅಲರ್ಟ್ ಬರುತ್ತೆ. ಒಂದು ಈ ಥರ ಸಿಟಿ ಸೈರನ್, ಇನ್ನೊಂದು ಮೊಬೈಲ್ ಅಲರ್ಟ್ಸ್, ಇನ್ನೊಂದು ನೀವು ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ರು ಟಿ ವಿ ಸ್ಕ್ರೀನ್ ಮೇಲೆ ಇಂಟ್ರಪ್ಷನ್ಸ್ ಬರ್ತಾನೆ ಇರುತ್ತೆ. ಅದು ಎಲ್ಲ ಒಂದೇ ಸಮಯದಲ್ಲಿ. ಕೆಲವು ಕಡೆ ರಾತ್ರಿ 2 ಗಂಟೆ ಕೂಡ ಅಲಾರಾಮ್ ಕೂಗುತ್ತೆ. ಮೊದಲೇ ಬಾರಿ ಕೇಳಿದ್ದಕ್ಕೆ ನಿಜವಾಗಿಯೂ ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿ ಆಗಿತ್ತು. ಇಲ್ಲಿನ ವೆದರ್ ನೆಕ್ಸ್ಟ್ ಮಿನಿಟ್ ಹೇಗಿರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಆದರೆ ಇಂಥ ಎಮರ್ಜೆನ್ಸಿ ಮೂಮೆಂಟ್ಸ್ ಕೂಡ ತುಂಬ ಕಾಮನ್ ಇಲ್ಲಿ. ನಿಮಗಿಂಥ ಅಲರ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಕನ್ನಡತಿಯೊಬ್ಬಳು ಅಮೇರಿಕಾ ಲೈಫ್ ತೋರಿಸ್ತಾ ಇರೋದನ್ನು ಇಷ್ಟಪಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್